ಲೋಕ ರಣಕಣದಲ್ಲಿ ಕಾಂಗ್ರೆಸ್ ವರ್ಸಸ್ ದೋಸ್ತಿಗಳ ಮಧ್ಯೆ ಒಕ್ಕಲಿಗ ವಾರ್ ನಡೀತಾ ಇದೆ. ಸ್ವಾಮೀಜಿ ಭೇಟಿಯಾಗಿದ್ದಂತ ಮೈತ್ರಿ ನಾಯಕರ ವಿರುದ್ಧ ಡಿಕೆಶಿ ಸಮರವನ್ನ ಸಾರ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಸಿಡಿದೆದ್ದ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು. ನೋಡ್ತಾ ಇದ್ದೀರಾ ನಿನ್ನೆಯಿಂದ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ. ಒಕ್ಕಲಿಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹಳೆ ಮೈಸೂರು ಭಾಗದ ಮೈತ್ರಿ ಅಭ್ಯರ್ಥಿಗಳೆಲ್ಲರೂ ಕೂಡ ಹೋಗ್ಬಿಟ್ಟು ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನ ಪಡೆದ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಎರಡೂ ಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಒಕ್ಕಲಿಗ ಮತಗಳನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಅಂದ್ರೆ ಪೈಪೋಟಿ ಇದೆ ಅನ್ನುವಂಥದ್ದಕ್ಕೂ ಕೂಡ ಒಂದು ಸ್ಪಷ್ಟ ಎಕ್ಸಾಂಪಲ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಬಟ್ ಅದೇ ಬಿಜೆಪಿ ಕೇಳ್ಬೇಕಾಯ್ತಲ್ಲ, ಬಿಜೆಪಿ ಸ್ವಾಮಿಗಳು ಕೇಳ್ಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅಂತ ಅನ್ಕೋತೀವಿ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಶಿವರಾಮನ ಹಿಂದ್ಯಾರು ಬೀಳಿಸಿದ್ರು ಅವರೇ ಹೇಳಿಲ್ವಾ? ಎಷ್ಟು ಬಾರಿ ಹೇಳಿಲ್ಲ? ಧರ್ಮಸ್ಥಳದ ಸಿದ್ಧವನದಲ್ಲಿ ಕೂತೆ ಔಷಧಿ ಹರಿದವ್ರೆ ಅವರೇ ಹೇಳೋದು. ನೀವೆಲ್ಲ ಟಿ ವಿಲಿ ತೋರಿಸಿದ್ದೀರಿ. ಹಾಸನಾಂಬೆ ಪ್ರಮಾಣ ಮಾಡಬೇಕು. ಅದಕ್ಕೆ ಧರ್ಮಸ್ಥಳದಲ್ಲೇ ಮಾಡಿ ಬಂದಿರೋದಲ್ವ ಅದು? ಅಲ್ಲೇ ಹೇಳಿಲ್ವ ಅವರು? ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ತೆಗಿತೀವಿ ಅಂತ ಹೇಳಿ ಅದಕ್ಕಿಂತಲೇ ಬೇಕಾ ಪ್ರಮಾಣ? ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀನಿ ನಾನು. ಸ್ವಾಮೀಜಿ ಉತ್ತರ ಕೊಡಬೇಕು. ಅವ್ರಿಗೂ ಸ್ವಾಮಿಗಳಿದ್ರು ನಮ್ಮ ಒಕ್ಕಲಿಗರವರು ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮ್ಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಯಾರು ಅವ್ರಿಗೆ ಬೆಂಚ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅವ್ರ ಮಾತು. ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ? ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡೋದಂತ ಆಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಅದು ಹೋಗಿ ಮಾತಾಡ್ಲಿ ಶಿವಕುಮಾರ್ ಹೋಗ್ಬಿಟ್ಟು. ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣರಿರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ. ಚುನಾವಣೆ ಅಲ್ಲ, ಎಸ್.ಎಂ. ಕೃಷ್ಣ ಅವರಿಗೆ ಅವಕಾಶ ಇದ್ದಾಗ ತಪ್ಪಿಸ್ತವ್ರು ಇವರೇನೆ ಮುಖ್ಯಮಂತ್ರಿ. ಮಠನ ಎರಡನೇ ಮಠ ಮಾಡ್ಲಿಕ್ಕೆ ಹೋದವ್ರು ಇವರೇ. ಈಗ ಅವ್ರ ಹತ್ರಕ್ಕೆ ಹೋಗ್ತಾರೆ ಅಂದರೆ ಏನು ಮಾಡೋಕ್ಕಾಗತ್ತೆ? ಸುಮಲತನ್ನ ಸೋಲ್ಸಕ್ಕೆ ಹೋರಾಟ ಮಾಡಿದವ್ರು ಇವರೇನೆ. ಈಗ ಸುಮಲತ ಹತ್ರ ಹೋಗ್ತಾರೆ. ಚುನಾವಣೆ ಅಷ್ಟೇ. ನಾವು ಇಷ್ಟೆಲ್ಲ ಮಾಡಿ ಅವ್ರ ಹತ್ರ ಹೋಗೋದು ಹೆಂಗೆ ಅಂತ ಅವರು ಯೋಚನೆ ಮಾಡಬೇಕು. ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ ಅವರು. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ರಿ. ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ ಅವ್ರಿಗೆ. ಕುಮಾರಸ್ವಾಮಿ ಅವರ ಸರ್ಕಾರ ಬೀಳಿಸಿದ್ದು ಬಿಜೆಪಿಯವರು ಅಂತ ಹೇಳ್ತಾರೆ. ಸರ್ಕಾರ ಬೀಳಿಸೋವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಧು, ಇಲ್ಲಿ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ. ಅಂದರೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಮಠಗಳಿಗೆ ಹೋಗುವಂಥದ್ದು, ಅಭ್ಯರ್ಥಿಗಳು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಕಾಮನ್. ಆದರೆ ಈ ಭೇಟಿಯ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ರಾಜಕೀಯವಾಗಿ ತಿರುಗಿಸುವಂಥದ್ದು, ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗ ಸ್ವಾಮೀಜಿ ದಡ್ರಲ್ಲ, ಅಂದರೆ ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ್ದು ಯಾರು, ಒಕ್ಕಲಿಗ ಸರ್ಕಾರವನ್ನು ಬೀಳಿಸಿದ್ದಂಥದ್ರ ಬಗ್ಗೆ ಅವರಿಗೆ ಕೇಳುವಂಥ ಶಕ್ತಿ ಇದೆಯಾ ಇಲ್ವಾ ಅಂತ ಹೇಳುವ ಮುಖಾಂತರ ಅಂದರೆ ಎಡವಟ್ಟು ಮಾಡಿಕೊಂಡ್ರೆ ಅಥವಾ ಗೊತ್ತಿದ್ದು ಒಕ್ಕಲಿಗ ಮತಗಳನ್ನು ಭದ್ರ ಮಾಡಿಕೊಳ್ಳುವಂಥ ಕಾರಣಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಈ ಸ್ಟೇಟ್ಮೆಂಟ್ ಬಂತು ಅಂತ ಅನ್ಕೊಳ್ಬೇಕಾ ಅಂತ? ಪೃಥ್ವಿ, ಇದು ಒಕ್ಕಲಿಗ ಸಾಮ್ರಾಜ್ಯದ ಉತ್ತರಾಧಿಕಾರಿ ಯಾರು ಅಥವಾ ಉತ್ತರದಾಯಿತ್ವ ಮುಂದಿನ ಹಂತದಲ್ಲಿ ಯಾರದು ಅನ್ನುವಂಥ ಒಂದು ನಿರ್ಣಾಯಕ ಘಟ್ಟದಲ್ಲಿ ಇವತ್ತಿನ ಲೋಕಸಭಾ ಚುನಾವಣೆಯಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಈ ಹಳೆ ಮೈಸೂರು ಭಾಗದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನೀವು ಸಾಮಾನ್ಯವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಈಗ ದೇವೇಗೌಡರ ನಂತರ ಈ ಒಂದು ಸಮುದಾಯವನ್ನು ಯಾರಪ್ಪ ಮಾಸ್ ಲೀಡರ್ ಆಗಿ ಹಿಡಿದಿಡ್ತಾರೆ ಅಂದರೆ ಕುಮಾರಸ್ವಾಮಿ ಅವ್ರಿಗೆ ಅದೊಂದು ನ್ಯಾಚುರಲ್ ಟೆಂಡೆನ್ಸಿ ಬಂದಿತ್ತು. 2020 ಸರ್ಕಾರದಲ್ಲಿ ಬಂದಂಥ ಜನಪ್ರಿಯತೆ ಮತ್ತು ಅಲ್ಲಿನ ಹಳೆ ಮೈಸೂರಿನ ಹಲವಾರು ಯಾವುದೇ ಕಡೆ ನಿಂತರೂ ಕೂಡ, ಈಗ ಕನಕಪುರದಲ್ಲಿ ನಿಂತರೆ ಗೆಲ್ತಾರೆ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತರೆ ಗೆಲ್ತಾರೆ, ಈ ಥರ ಅಂದರೆ ಲೋಕಸಭೆಯಲ್ಲಿ ಇರ್ಬೋದು ಅಥವಾ ಮಂಡ್ಯದಲ್ಲಿ ಹೋದರೆ ಅವರಿಗೆ ಸಂಪೂರ್ಣವಾಗಿ ಸೀಲ್ ಬೀಳುತ್ತೆ ಒಕ್ಕಲಿಗ ದೊರೆ ಅನ್ನೋ ರೀತಿ. ಇಂಥ ಹಲವಾರು ಏನು ಜನಪ್ರಿಯತೆ ಆಧಾರದಲ್ಲಿ ನಡೀತಾ ಇತ್ತು ಚುನಾವಣೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಅದಕ್ಕೊಂದು ಅತಿ ದೊಡ್ಡ ವ್ಯಾಖ್ಯಾನವನ್ನು ಕೊಡ್ತು. ಅಂದರೆ ಎಮರ್ಜೆನ್ಸ್ ಆಫ್ ಶಿವಕುಮಾರ್ ಇದೆಯಲ್ಲ, ಡಿ ಕೆ ಶಿವಕುಮಾರ್, ಅದು ಅಲ್ಲಿನ ಒಟ್ಟಾರೆ ಲೆಕ್ಕಾಚಾರವನ್ನು ಈ ಒಂದು ದೇವೇಗೌಡ ಫ್ಯಾಮಿಲಿಯ ಹೋಲ್ಡ್ ಏನಿತ್ತು ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಅದನ್ನು ತಲೆ ಕೆಳಗು ಮಾಡಿರೋದಂತೂ ಖಂಡಿತ ಕಾಣಿಸ್ತಾ ಇದೆ. ಕಳೆದ ಸಲ ಏನು ಬಿಜೆಪಿಯೇ ಇವರ ಒಂದು JDSನ ಮತಗಳನ್ನು ಬಹುತೇಕ ತಗೊಂಡಿದೆ ಅನ್ನುವಂಥ ಒಂದು ಫ್ಯಾಕ್ಟ್ಸ್ ಇದ್ದರೂ ಕೂಡ, ಆದರೆ ಪರ್ಸೆಪ್ಷನ್ ಅಥವಾ ಒಂದು
ಪಾಪ್ಯುಲರ್ ನರೇಟಿವ್ ಅಂತ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿರುವಂಥ ಒಂದು ಅಡ್ವಾಂಟೇಜ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಮತ್ತು ಕಳೆದ ಸಲ ಅವರು ಒಂದು ದೊಡ್ಡ ಹುದ್ದೆಗೋಸ್ಕರ ಮುಖ್ಯಮಂತ್ರಿ ಹುದ್ದೆಗೆ ಹಲವಾರು ವಿಚಾರಗಳನ್ನು ಮುಂದಿಟ್ಕೊಂಡು ಜನರ ಹತ್ರ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಮರ್ಜೆನ್ಸಿ ಕನ್ವಿನ್ಸ್ ಆಗಿದೆ ಅನ್ನೋಂಥ ಒಂದು ಪಾಪ್ಯುಲರ್ ನರೇಟಿವ್ ಏನು ಬಿಲ್ಡ್ ಆಗಿದೆ ಅದನ್ನು ಮತ್ತೆ ವಾಪಸ್ ರೀಗೇನ್ ಮಾಡ್ಕೊಬೇಕು. ಸೋತಿರುವಂಥ ನೆಲದಲ್ಲೇ ಅನುಕಂಪವನ್ನು ಏನು ಕನ್ವರ್ಟ್ ಮಾಡ್ಕೊಬೇಕು. ಮತ್ತು ಅದಕ್ಕೋಸ್ಕರ ಒಂದು ಕಡೆ BJPಯ ಬಲ, ಮೋದಿಯವರ ವರ್ಚಸ್ಸು, ದೇವೇಗೌಡರ ಒಂದು ಹಿರಿತನ, ಸಮುದಾಯದ ಪ್ರೀತಿ ಮತ್ತು ಅವರ ಹೋರಾಟಗಳು, ನೀರಾವರಿ ಹೋರಾಟಗಳಿಗೆ ಹಲವಾರು ವಿಚಾರಗಳಲ್ಲಿ ಕುಮಾರಸ್ವಾಮಿ ಅವರು ಕೂಡ ವಾಪಸ್ಸು ರಿಸರ್ಜೆನ್ಸನ್ನು ಮಾಡ್ತಾರೆ. ಸೊ ಈ ನೆಲೆಯಲ್ಲಿ ಈಗ ಪ್ರತಿಷ್ಠೆಯ ಪಣವಾಗಿ ಮಾರ್ಪಟ್ಟಿದೆ. 8 ಸ್ಥಾನಗಳನ್ನು ಟಾರ್ಗೆಟ್ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಏನು ಮುಂದಿನ ಏನು ಒಕ್ಕಲಿಗ ಸಾಮ್ರಾಜ್ಯದ ಅತಿ ದೊಡ್ಡ ನಾಯಕ ಅಂತ ಅಥವಾ ಮಾಸ್ ಲೀಡರ್ ಆಗಿ ಏನು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ, ಅವ್ರನ್ನ ಅವರು ಡಿಸಿಸಿವ್ ಲೀಡರ್ಶಿಪ್ ಅಂತ ಏನು ಪ್ರೊಜೆಕ್ಟ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಪೆಟ್ಟು ಕೊಡಲಿಕ್ಕೆ ಇವಾಗ ಮೈತ್ರಿ ನಾಯಕರು ಕೂಡ ಆ ಒಂದು ಕಾರಣಕ್ಕೇ ಮೈತ್ರಿ ಆಗಿರುವಂಥದ್ದು ಕೂಡ ಒಂದು JDSನ ಅನಿವಾರ್ಯತೆ ಮತ್ತು BJPಯ ಅವಶ್ಯಕತೆ ಎರಡೂ ಕೂಡ ಇದ್ದಿದ್ದರಿಂದನೇ ಈ ಒಂದು ಮೈತ್ರಿ ಸಹಜವಾಗಿ ಆಗಿದೆ ಈ ಸಲ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಒಂದು ಎಮರ್ಜೆನ್ಸಿ ಆಗಿದೆ, ಒಕ್ಕಲಿಗ ನಾಯಕತ್ವದಲ್ಲಿ ಆಗ್ತಾ ಇದೆ ಅನ್ನೋ ಪ್ರಾಸೆಸ್ಸಲ್ಲಿದೆ ಅನ್ನೋ ಕಾರಣಕ್ಕೆ. ಸೊ ವಾಪಸ್ಸು ಸಿಕ್ಕಂಥ ಒಂದು ಮೊಹರು ಮುದ್ರೆ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ SM ಕೃಷ್ಣ ನಂತರ ಕಾಂಗ್ರೆಸ್ ಒಳಗಡೆ ಯಾರಾದರೂ ಒಕ್ಕಲಿಗ ನಾಯಕರು ಈ ಥರ ಪ್ರಭಾವಿಯಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅಂತ ಏನು ಕಾಣಿಸ್ತಾ ಇದೆ, ಆ ಒಂದು ಪಟ್ಟ ಕೈ ತಪ್ಪು ಹೋಗ್ಬಿಟ್ರೆ ಅನ್ನುವಂಥ ಒಂದು ಆತಂಕ ಈ ಒಂದು ದೋಸ್ತಿಯ ಮೂಲಕ ಕಾಣಿಸ್ತಾ ಇದೆಯಾ? ಅದಕ್ಕೋಸ್ಕರ ಅಥವಾ ಭಯ ಇಲ್ಲ ಅಂತ ಅವ್ರು ಸಾವಿರ ಹೇಳ್ಕೊಬೋದು. ಆದರೆ ಚುನಾವಣೆಯಲ್ಲಿ ನರೇಟಿವ್ಗಳು ಬಿಲ್ಡ್ ಆದಂಥ ಸಂದರ್ಭದಲ್ಲಿ ಅವರ ಭವಿಷ್ಯದ ಲೆಕ್ಕಾಚಾರಕ್ಕೂ ಕೂಡ ಉಲ್ಟಾ ಆಗುತ್ತೆ. ಸೊ ಅವರು ಕಡೆಯ ಕ್ಷಣದವರೆಗೂ ಕೂಡ ಏನು ಡೆಡ್ ಎಗನೆಸ್ಟ್ ಆಗಿದ್ದಂಥ ಏನು ದೇವೇಗೌಡರ ಫ್ಯಾಮಿಲಿಗೆ ಡೆಡ್ ಎಗನೆಸ್ಟ್ ಆಗಿದ್ದಂಥ ಡಿ ಕೆ ಶಿವಕುಮಾರ್, ಅದು ಪಕ್ಷನಿಷ್ಠೆ ಅಂತ ಕರೀತಾರೋ ಸಮುದಾಯ ನಿಷ್ಠೆ ಅಂತ ಕರೀತಾರೋ, ಅದನ್ನು ಯಾವ ರೀತಿ ಅವರು ಮಾರ್ಕೆಟ್ ಮಾಡ್ಕೋತಾರೋ ಸೆಕೆಂಡ್ರಿ. ಆದರೆ ಅವರು ಸರ್ಕಾರ ರಚನೆಯ ಕ್ಷಣದಿಂದ ಅಂದರೆ ಎಲ್ಲ ಶಾಸಕರುಗಳನ್ನು ಈಗಲ್ ಟನ್ನಲ್ಲಿ ಹಿಡಿದಿಟ್ಕೊಳ್ಳೋದು ಮತ್ತು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಮೇಂಟೈನ್ ಮಾಡೋದು, ಕಡೆಗೆ ರಾಜ್ಯಪಾಲರ ರಾಜೀನಾಮೆ ಪತ್ರವನ್ನು ಕೊಡೋವರೆಗೂ ಕೂಡ ಎಲ್ಲ ಫ್ರೇಮಲ್ಲೂ ಕೂಡ ಜೋಡೆತ್ತಿನ ರೀತಿ ಅಫ್ಕೋರ್ಸ್ ಜೋಡೆತ್ತಿನ ರೀತಿ ಕಾಣಿಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್. ಸೊ ಅಲ್ಲೊಂದು ಸ್ಟ್ರಾಟಜಿ ತುಂಬ ವಿಸಿಬಲ್ ಆಗಿತ್ತು. ಅಂದರೆ ಒಂದು ನ್ಯಾಚುರಲ್ ಆಗಿ ಡಿ ಕೆ ಶಿವಕುಮಾರ್ ಅಂದರೆ ದೇವೇಗೌಡರ ವಿರೋಧಿ ಅನ್ನೋ ಥರ ಏನಿತ್ತು, ಸಮುದಾಯದೊಳಗಡೆ ನುಗ್ಲಿಕ್ಕೆ ಅದೊಂದು ತೊಡಕಾಗಿತ್ತು. ಆರಂಭದಲ್ಲಿ ಅಸ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಸಹಜ, ಅವ್ರ ಜೊತೆ ಹೋರಾಟ ಮಾಡಲೇಬೇಕಾಯಿತು, ಅದೊಂದು ಮದಗಜದ ಫೈಟು. ಆದರೆ ನಂತರ ಅಸ್ತಿತ್ವವನ್ನು ಕಂಡುಕೊಳ್ಬೇಕು ಅಂದರೆ ಆ ಒಂದು ಟೈಮಿಂಗನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಆದರೆ ಇವಾಗ ಆಗಿರುವಂಥ ಪರಿಸ್ಥಿತಿ ಏನಿದೆ, ಮತ್ತೆ ಸಿಕ್ಕಿರುವಂಥ ಅಥವಾ ಸಿಗ್ತಾ ಇರುವಂಥ ಪಟ್ಟ ಕಳೆದು ಹೋಗ್ಬಿಟ್ರೆ ಅನ್ನೋ ಆತಂಕದಲ್ಲಿ ಒಂದು ಫೈಟ್ಗೆ ಬಿದ್ದಿದ್ರೆ ಅದರಲ್ಲಿ ಫೋನ್ ಟ್ಯಾಪಿಂಗ್ ಬರುತ್ತೆ ಮತ್ತು ಸರ್ಕಾರ ಬೀಳಿಸಿದವ್ರು ಯಾರು ಅಂತ ಬರುತ್ತೆ, ಒಕ್ಕಲಿಗ ಅಸ್ಮಿತೆ ಬರುತ್ತೆ. ಆದರೆ ಅದಕ್ಕೂ ಕೂಡ ಇವರು ಕೌಂಟ್ರ್ ಕೊಡ್ತಾ ಇದ್ದಾರೆ. ಯಾರಪ್ಪ ಜಾತಿ ಜನಗಣತಿಗೆ ಅಲೋ ಮಾಡ್ತಾ ಇರೋದು ನಿಮ್ಮದೇ ಸರ್ಕಾರ ತಾನೇ, ಅಥವಾ ಹೋಗಿದ್ದು ಅವತ್ತು ಬೀಳಿಸಿದ್ದು ಕೂಡ ನಿಮ್ಮದೇ ಶಾಸಕರಲ್ವಾ ಅನ್ನೋಂಥ ಮಾತುಗಳನ್ನು ಇವರು ಆಡ್ತಾ ಇದ್ದಾರೆ. ಆದರೆ ಇವರು ಸಹಿಯನ್ನು ಹಾಕಿರೋದು ಕೂಡ ಹೌದು, ಜಾತಿ ಜನಗಣತಿ ವಿರೋಧಿಸಿ ಅಲ್ಲೂ ಕೂಡ ಜಾಣತನವನ್ನು ಏನೋ ಮೇಂಟೈನ್ ಮಾಡಿಕೊಂಡು ಸರ್ಕಾರದಲ್ಲೂ ಕೂಡ. ಆಮೇಲೆ ಸಮುದಾಯ ಮುಖ್ಯಮಂತ್ರಿ ಹುದ್ದೆಯನ್ನು ಸಮುದಾಯಕ್ಕೆ ಕೊಡಲಿಲ್ಲ ಅಂದ್ರೂ ಕಾಂಗ್ರೆಸ್ಗೆ ಕೊಟ್ಟಂಥ ಒಂದು ಬಹುದೊಡ್ಡ ಬಹುಮತದಲ್ಲಿ ಮುಖ್ಯಮಂತ್ರಿಗೆ ಈಕ್ವಲ್ ಆಗಿ ನಾವು ಪ್ರತಿದಿನ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲಿ. ಮುಖ್ಯಮಂತ್ರಿಗೆ ಈಕ್ವಲ್ ಆಗಿ ಸರ್ಕಾರದ ಜಾಹೀರಾತು ಇರ್ಬೋದು, ಸಿದ್ದರಾಮಯ್ಯ ಅವರ ಪಕ್ಕ ಡಿ ಕೆ ಶಿವಕುಮಾರ್ ಇರ್ತಾರೆ, ಮತ್ತು ಒಂದೇ ಒಂದು DCM ಮಾತ್ರ ಆಗೋದ್ರಲ್ಲಿ ಸಕ್ಸಸ್ಫುಲ್ ಆಗಿ ಸ್ಟ್ರಾಟಜಿಯನ್ನು ಮಾಡಿದ್ರು. ಅಷ್ಟೆಲ್ಲ ದೊಡ್ಡ ದೊಡ್ಡ ಸಮುದಾಯಗಳು, ಲಿಂಗಾಯತ ಸಮುದಾಯ, ವಾಲ್ಮೀಕಿ ಸಮುದಾಯ, SC ಸಮುದಾಯ, ಮುಸ್ಲಿಮರ ಕನ್ಸಾಲಿಡೇಷನ್, ಇದೆಲ್ಲದರ ಹೊರತಾಗಿಯೂ ಕೂಡ ಒಕ್ಕಲಿಗ ಸಾಮ್ರಾಜ್ಯಕ್ಕೆ ಸಿಗಬೇಕಾಗಿರುವಂಥ ನ್ಯಾಯವನ್ನು ನನ್ನ DCM ಸ್ಥಾನದ ಮೂಲಕ ಇಷ್ಟೆಲ್ಲ ಒತ್ತಡದ ನಡುವೆ ಸಮುದಾಯಗಳ ಕಾಂಟ್ರಿಬ್ಯೂಷನ್ ನಡುವೆ ಕೂಡ ನಮಗೆ ಪ್ರಾಮಿನೆನ್ಸ್ ಕೊಟ್ಟಿದೆ ಹೈಕಮಾಂಡು ಪಕ್ಷ ಅನ್ನುವಂಥ ಒಂದು ಮೆಸೇಜನ್ನು ಕೊಡಲಿಕ್ಕೂ ಕೂಡ ನಿರಂತರವಾಗಿ ಫೈಟ್ ಮಾಡ್ಕೊಂಡ್ಬಂದ್ರು, ಜಾಣತನವನ್ನು ಮೆರೆದಿದ್ದಾರೆ. ಸೊ ಅದನ್ನು ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಕಾರ್ಡನ್ನು ಬಳಸಬೇಕು ಅಂತ ಡಿ ಕೆ ಶಿವಕುಮಾರ್ ಮುಂದುವರ್ತಾ ಇದ್ದಾರೆ. ಆದರೆ ಆ ಕಾರ್ಡು ಭವಿಷ್ಯದಲ್ಲಿ ವರ್ಕ್ ಆಗಲ್ಲ. ಸೊ ಮತ್ತೆ ಕುಮಾರಸ್ವಾಮಿ ಅವರಿಗೆ ಈ ಒಂದು ಒಕ್ಕಲಿಗ ಸಾಮ್ರಾಜ್ಯದ ಒಂದು ಯಜಮಾನಿಕೆಯನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ಶ್ರೀಗಳು ಕೂಡ ಸಹಕರಿಸಬೇಕು ಅನ್ನೋ ರೀತಿ ಮೆಸೇಜನ್ನು ಕೊಡಲಿಕ್ಕೆ ಅನುಕಂಪದ ಆಧಾರದಲ್ಲಿ ಮೈತ್ರಿಯ ನಾಯಕರುಗಳು ಕೂಡ ಮುಂದಾಗ್ತಾ ಇದ್ದಾರೆ. ಓಕೆ ಪಟೇಲ್ರೆ, ಮಧು ಹೇಳಿದಂಥ ಪಾಯಿಂಟ್ಸ್ಗಳ ಜೊತೆಗೆ ನಾವು ನೋಡೋದಾದ್ರೆ 2023ರಲ್ಲಿ ವಿಧಾನಸಭೆ ಎಲೆಕ್ಷನ್ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಓಡಾಡಿದ್ರು. ಅಲ್ಲೆಲ್ಲ ಕಡೆ ಓಡಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು ಒಂದೇ, ನೋಡಿ SM ಕೃಷ್ಣ, ದೇವೇಗೌಡರು, ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ನನಗೂ ಒಂದು ಅವಕಾಶ ಮಾಡಿಕೊಡಿ, ಬಿಕಾಸ್ ಮತ್ತೊಂದು ಸುವರ್ಣ ಅವಕಾಶ ಬಂದಿರುವಂಥದ್ದು ಒಕ್ಕಲಿಗ ಸಮುದಾಯಕ್ಕೆ, ನನಗೆ ಅನುವು ಮಾಡಿಕೊಡಿ ಅಂತೆಲ್ಲ ಕೇಳ್ತಾ ಇದ್ರು. ಆದರೆ ಅವರಿಗೆ CM ಸ್ಥಾನವನ್ನು ಕೊಡಲಿಲ್ಲ. ಅದು ಕೂಡ ಒಂದು ಪ್ರಶ್ನೆಯನ್ನು ಮೂಡಿಸುವಂತಿರುವಂಥದ್ದು, ಬಿಕಾಸ್ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ಬಿಟ್ಟಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ. ಆ ಒಂದು ಮತಗಳು ಈಗ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗ್ಬಿಡ್ತವೆ, ನನಗೆ ಸಿಗದಿರುವಂತ ಸ್ಥಾನದ ಕಾರಣಕ್ಕೋಸ್ಕರ ಎನ್ನುವಂತ ಏನಾದ್ರೂ ಭಯ ಕಾಡ್ತಾ ಇದೆಯಾ? ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಅವರೇ ಸ್ವತಃ ಸ್ಪರ್ಧೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೆಲವೊಂದು ಕ್ಷೇತ್ರ ಅವರು ಗೆಲ್ತೀವಿ ಅಂತ ಅನ್ಕೊಂಡಿದ್ರು, ಆ ಕ್ಷೇತ್ರಗಳು ಕೈ ತಪ್ಪುವಂತ ಆತಂಕ ಅವ್ರಿಗೆ ಕಾಡ್ತಾ ಇದೆಯಾ ಅಂತ? ಪೃಥ್ವಿ, ಕುಮಾರಸ್ವಾಮಿ ಇರ್ಬೋದು, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ
ಅಲ್ಲಿ ಹೋಗಿರೋದು ವೈಯಕ್ತಿಕ ಹಿತಾಸಕ್ತಿಗಾಗಿ. ಸ್ವಾಮೀಜಿ ಏನು ಸುಮ್ಮನೆ ಭೇಟಿಯಾಗಿಲ್ಲ ಕುಮಾರಸ್ವಾಮಿ. ಆ ಭೇಟಿಯಿಂದ ಒಂದು ಮೆಸೇಜನ್ನು ಪಾಸ್ ಮಾಡೋಕ್ಕೆ ಹೋಗಿರೋದು. ನಿಮ್ಗೆ ನೋಡಿ ಎಲ್ಲ ಅಭ್ಯರ್ಥಿಗಳಿದ್ದಾರೆ, ಕುಮಾರಸ್ವಾಮಿ ಅವರು ಮತ್ತು ಅವರ ಡಾಕ್ಟರ್ ಮಂಜುನಾಥ್ ಅವರು ಎಲ್ಲರನ್ನೂ ಇಟ್ಕೊಂಡಿದ್ದಾರೆ. ಅದರ ಹಿಂದೆ ನಾನು ಒಕ್ಕಲಿಗರ ಲೀಡ್ರು ಎಲ್ಲರನ್ನೂ ಕರ್ಕೊಂಡು ಬಂದಂಥ ಸಂದೇಶವನ್ನು ಮೆಸೇಜ್ ಮಾಡೋ ಮುಖಾಂತರ ಸ್ವಾಮೀಜಿದು ಪರೋಕ್ಷವಾಗಿ ನನ್ನ ಮೇಲೆ ಆಶೀರ್ವಾದ ಇದೆ ಅನ್ನೋದು ಅವ್ರ ಲೆಕ್ಕಾಚಾರದಲ್ಲಿ ಅವ್ರು ಹೋಗಿರೋದು. ಅವ್ರು ಸುಮ್ಮನೆ ಹೋಗಿಲ್ಲ, ಎಲ್ಲ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮಠಗಳಿಗೂ ಹೋಗ್ತಾರೆ. ಮೊನ್ನೆ ಕಾಂಗ್ರೆಸ್ನವರು ಕೂಡ ಹೋಗಿದ್ರು. ನಿಮಗೆ ಸ್ವಾಮೀಜಿಗಳ ಮಾತು ಕೇಳ್ಕೊಂಡು ಓಟ್ ಹಾಕೋದಾಗಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ಇರ್ತಾನೆ ಇರಲಿಲ್ಲ. ನಿಮಗೆ ಹಿಂದೆ ದಿವಂಗತ ಬಾಲಗಂಗಾಧರನಾಥ ಸ್ವಾಮೀಜಿ ಇದ್ದರು, ಈಸ್ ಎ ಮೋಸ್ಟ್ ಪವರ್ಫುಲ್ ಇದ್ದರು. ಒಂದಷ್ಟು ಸಮುದಾಯದ ಮತಗಳನ್ನು ಮತಗಳನ್ನ ಹಾಕಿಸುವಷ್ಟು ಅಷ್ಟೊಂದು ಪವರ್ಫುಲ್ ಇದ್ದು. ಕಾಲಕ್ರಮೇಣ ಬೆಳೀತಾ ಎಜುಕೇಟೆಡ್ಸ್ ಆಗ್ತಾ ಈಗ ಮಠ ಮನೆಗಳು ನಾವು ನೋಡ್ಬೋದು. ಶಿವಕುಮಾರ ಸ್ವಾಮೀಜಿ ಒಂದು ವೇಳೆ ಯಾರಿಗಾರು ಆಶೀರ್ವಾದ ಮಾಡಿದರೆ ಅವ್ರಿಗೆ ಗೆಲ್ಲೋ ಶಕ್ತಿ ಇತ್ತು. ಬಾಲಗಂಗಾಧರ ಸ್ವಾಮೀಜಿ ಒಂದು ವೇಳೆ ಯಾರಿಗಾದ್ರೂ ಆಶೀರ್ವಾದ ಮಾಡಿದ್ರೆ ಅವರಿಗೆ ಗೆಲ್ಲೋ ಶಕ್ತಿ ಇತ್ತು. ಈಗ ಆ ಶಕ್ತಿನ ಎಲ್ಲ ಸ್ವಾಮೀಜಿಗಳು ಮಠಾಧೀಶರು ಕಳೆದುಕೊಂಡಿದ್ದಾರೆ. ಯಾಕಂತೇಳಿದ್ರೆ ಎಲ್ಲ ಮಠಗಳು ವಾಣಿಜ್ಯೀಕರಣಗಳಾಗಿದ್ದಾವೆ. ನಿಮಗೆ ಕೆಲವೇ ಮಠಗಳು ಮಾತ್ರ ಒಂದಷ್ಟು ಬಡವರ ಬಗ್ಗೆ ಕಾಳಜಿದೆ. ಅವರವರ ಸಮುದಾಯದವರಿಗೆ ಫೀಸ್ ಕಟ್ಟಲಿಕ್ಕೆ ಕಡಿಮೆ ಇದೆ ಫೀಸ್ ಅಂತೆಲ್ಲ ಅವರು ಮಠದ ಯಾವ ಸ್ವಾಮೀಜಿಗಳು ಕೂಡ ಒಪ್ಪಲ್ಲ. ಅದು ಕರ್ನಾಟಕದ ಅಷ್ಟು ಮಠಗಳಲ್ಲಿ ಒಂದಷ್ಟು ಮಠಗಳು ದಾನ ಧರ್ಮ ಅಂತ ಮಾಡ್ತೇವೆ, ಅನ್ನದಾಸೋಹಗಳು ಮಾಡ್ತೇವೆ. ಉಳಿದಂಥ ಎಲ್ಲ ಮಠಗಳು ಕೂಡ ಸರ್ಕಾರದ ಅನುದಾನವನ್ನೇ ಪಡೆಯುವಂಥದ್ದು. ಸರ್ಕಾರದ ಅನೇಕ ಜಾಗಗಳನ್ನು ಒಳ್ಳೊಳ್ಳೆ ಇರ್ತಕ್ಕಂಥ ಜಾಗಗಳನ್ನು ಮಠಗಳಿಗೆ ಪಡೆಯುವಂಥ ಕೆಲಸಕ್ಕೆ ಮಾಡಿದ್ರೆ ಎಲ್ಲ ಅವರು ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜಸ್ಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಹಾಸ್ಪಿಟಲ್ಸ್ಗಳು ಮಾಡಿ ಎಲ್ಲ ಮಠಗಳು ಈಗ ಮಠಗಳನ್ನೋದೀಗ ಒಂದು ರೀತಿ ಬೇರೆ ರೀತಿ ಇದಾಗಿದೆ. ಒಂದಷ್ಟು ಮಠಗಳು ಶಕ್ತಿ ಕೂಡ ಆಗಿರುವಂಥದ್ದು. ಆದರೆ ಸ್ವಾಮೀಜಿಯವ್ರನ್ನ ಭೇಟಿಯಾಗಿದ್ದನ್ನು ಅದನ್ನು ರಾಜಕೀಕರಣಗೊಳಿಸೋದು ತಪ್ಪು. ಆದರೆ ಆ ರಾಜಕೀಕರಣ ಈಗ ಕುಮಾರಸ್ವಾಮಿ ಎಲ್ಲೋ ಒಂದು ಕಡೆ ಸ್ವಾಮೀಜಿಯವ್ರನ್ನ ಭೇಟಿಯಾದ ತಕ್ಷಣ ನನಗೆ ಭೇಟಿಯಾಗೋ ಅವರೊಂದು ಸಂದೇಶ ರವಾನೆ ಮಾಡೋಕ್ಕೆ ಹೋದರು. ಆದರೆ ಸಂದೇಶ ರವಾನೆ ಮಾಡಿ ಹೊರಗಡೆ ಬಂದ ತಕ್ಷಣ ಕುಮಾರಸ್ವಾಮಿ ಮಾತಾಡೋದಕ್ಕೆ ಈಗ ತಿರುಗೇಟನ್ನು ಕೊಡ್ತಿರುವಂಥದ್ದು. ನಿಮಗೆ ದಿವಂಗತ ಬಾಲಗಂಗಾಧರ ಸ್ವಾಮೀಜಿಯವರು ಇದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಒಕ್ಕಲಿಗ ಮಹಾಸಂಸ್ಥಾನ ಇನ್ನೊಂದು ಮಠ ಪರ್ಯಾಯ ಮಠವನ್ನೇ ಹುಟ್ಟಾಕಿದ್ದು. ಅದು ದೇವೇಗೌಡರ ಶಕ್ತಿ. ಆವತ್ತಿನ ಕಾಲದಲ್ಲಿ ಆ ಶಕ್ತಿ ಇತ್ತು, ದೇವೇಗೌಡರಿಗೆ ಇತ್ತು. ಆಯಿತಾ, ಒಂದು ಸಮುದಾಯದ ಸ್ವಾಮೀಜಿಯವರನ್ನ ಸಮಾನವಾಗಿ ಇನ್ನೊಂದು ಸಂಸ್ಥೆಯನ್ನು ಮಠವನ್ನು ಕಟ್ಟಿಸೋ ಶಕ್ತಿ ಆ ದೇವೇಗೌಡರಿಗಿದೆ. ಆ ಚಾಕಚಕ್ಯತೆ ಅದು ಅವ್ರಿಗೆ ಮಾತ್ರ ಆ ಶಕ್ತಿ ಇರ್ತಕ್ಕಂಥದ್ದು. ಅದನ್ನು ಇವ್ರು ಹೇಳ್ತಾರೆ, ನೀವು ಮಠ ಹೊಡೆದ್ರಿ, ಮಠವನ್ನು ಕಟ್ಟಿದ್ರಿ ಅಂತ ಒಂದು ಮಾತನ್ನು ನೇರವಾಗಿ ಹೇಳ್ತಿದ್ದಾರೆ. ಮತ್ತು ನೀವು ಸ್ವಾಮೀಜಿಯ ಫೋನನ್ನು ಟ್ಯಾಪಿಂಗ್ ಮಾಡಿಸಿದ್ರಿ ಅಂತ ಹೇಳ್ತಾರೆ. ಯಾರು? ಬಾಲಕೃಷ್ಣ ಅವರು ಹೇಳ್ತಾರೆ, ಚಲುವರಾಯಸ್ವಾಮಿ ಹೇಳ್ತಾರೆ, ಇದೇ ಆದಿಚುಂಚನಗಿರಿ ಸ್ವಾಮೀಜಿಯವರ ಫೋನನ್ನೇ ಟ್ಯಾಪ್ ಮಾಡಿಸಿದ್ರಿ ನೀವು ಮುಖ್ಯಮಂತ್ರಿ ಆಗಿದ್ದಂತಾಗ. ಇದರಲ್ಲಿದೆ CBI ತನಿಖೆಯಲ್ಲೂ ಕೂಡ ಸ್ವಾಮೀಜಿ ಫೋನ್ ಟ್ಯಾಪಿಂಗ್ ಇದೆ, ನಿಮಗೆ ನೈತಿಕತೆ ಇದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದರೆ ಇದು ಬಹುಶಃ ಈ ಸ್ವಾಮೀಜಿಗಳನ್ನ ಎಲ್ಲರೂ ಭೇಟಿ ಆಗ್ತಾರೆ, ಅದು ಆರೋಗ್ಯಕರ ಬೆಳವಣಿಗೆ, ಭೇಟಿಯಾಗೋದ್ರಲ್ಲಿ ತಪ್ಪಿಲ್ಲ. ಆದರೆ ಸ್ವಾಮೀಜಿ ಭೇಟಿಯಾಗೋ ಮುಖಾಂತರ ಸ್ವಾರ್ಥ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ತಪ್ಪು. ಮತ್ತು ಆ ಸ್ವಾರ್ಥ ಇಟ್ಕೊಂಡು ಏನಾದರೂ ಸ್ವಾಮೀಜಿಗಳ ಹತ್ರ ಬಂದರೆ ಸ್ವಾಮೀಜಿಗಳು ಕೂಡ ಒಂದು ವೇಳೆ ನಮಗೆ ಸಹಾಯ ಮಾಡಿ ನೀವು ಒಂದಷ್ಟು ಫೋನ್ ಮಾಡಿ ಲೀಡರ್ಸ್ಗೆ ಅಂತ ಹೇಳಿದರೆ, ಯಾವುದೇ ಸ್ವಾಮೀಜಿ ಇರ್ಬೋದು, ಒಕ್ಕಲಿಗ ಸ್ವಾಮೀಜಿ ಯಾರೂ ಕೂಡ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಾಂವಿಧಾನಿಕವಾಗಿ ಚುನಾವಣೆ ನಡಬೇಕು, ಯಾವುದೇ ಸ್ವಾಮೀಜಿಗಳು ಕೂಡ ಯಾರಿಗೂ ಕೂಡ ಸಪೋರ್ಟ್ ಮಾಡಬಾರ್ದು. ಅವರು ಎಲ್ಲರೂ ಭಕ್ತರೆ. ಅವನು ಕಾಂಗ್ರೆಸ್ಸಲ್ಲಿ ನಿಂತವನು ಭಕ್ತ, BJPಲಿ ನಿಂತವನು ಭಕ್ತ, JDSಲ್ಲಿ ನಿಂತವರು ಭಕ್ತರೆ. ಹಾಗಾಗಿ ಭಕ್ತರನ್ನ ಎಲ್ಲ ಸ್ವಾಮೀಜಿಗಳು ಸಮಾನವಾಗಿ ಕಾಣಬೇಕು. ಆಗ ಆ ಮಠಕ್ಕೆ ಒಂದು ಗೌರವ ಸಿಗುತ್ತೆ. ಬಹುಶಃ ಸ್ವಾಮೀಜಿ ಆ ರೀತಿ ಮಾಡಲಿಕ್ಕಿಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲರೂ ಭಕ್ತರಲ್ಲ. ಶಿವಕುಮಾರರು ಭಕ್ತರು, HD ಕುಮಾರಸ್ವಾಮಿ ಭಕ್ತರು, ದೇವೇಗೌಡರು ಕೂಡ ಭಕ್ತರು, ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಅವರಿಗೆ ಭಕ್ತರು, ಅಶೋಕ್ ಕೂಡ ಭಕ್ತರು. ಹಾಗಾಗಿ ಸ್ವಾಮೀಜಿಯವರು ಬಹುಶಃ ಆ ರೀತಿ ನಡ್ಕೊಳ್ಳೋಕ್ಕೆ ಇಲ್ಲ ಅಂತ ನನಗನ್ಸಿದೆ. ಅಲ್ಲ, ಎಲ್ಲಾದರೂ ಎಡವಟ್ ಮಾಡ್ಕೊಂಬಿಟ್ರ ಅಂತ. ಶಕ್ತಿ ಇದ್ದರೆ ಅವರು ಅಂತೆಲ್ಲ ಮಾತನಾಡಿದ್ರು ಸ್ವಾಮೀಜಿಗಳ ವಿಚಾರದಲ್ಲಿ. ಶಕ್ತಿ ಇದ್ದಿದ್ದೆ ಆದರೆ ಅದನ್ನೆಲ್ಲ ಪ್ರಶ್ನೆ ಮಾಡ್ತಿದ್ರು ಅಂತ ಹೇಳೋ ಮುಖಾಂತರ ಈ ಸ್ವಾಮೀಜಿ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ದೆ ಎಡವಟ್ಟಾಯ್ತಾ ಅಂತ ಅಲ್ಲಿ. ಹೌದು, ಈಗ ಸ್ವಾಮೀಜಿಯವರು ಅದನ್ನು ಕೇಳಬೇಕಿತ್ತು. ಸ್ವಾಮೀಜಿಯವರು ಆಶೀರ್ವಾದ ಮಾಡೋ ಸಂದರ್ಭದಲ್ಲಿ ಅಂತೇಳಿ DK ಶಿವಕುಮಾರ್ ಅವರು ಮಾತಾಡ್ತಾರೆ. ಆಮೇಲೆ DK ಶಿವಕುಮಾರ್ಗೆ ಅವ್ರು ಏನು ಮಾತಾಡಿದ್ರು ಕೂಡ ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಓಕೆ, ಅದು ಅವರ ಕೆಪಾಸಿಟಿ ಕೊಡೋದು. ಆಮೇಲೆ ಅವರು ಅವರು ಓಪನ್ ಆಗಿ ಫೈರ್ ಬ್ರ್ಯಾಂಡ್. ಈಗ ನೋಡಿ, ಡೈರೆಕ್ಟ್ ಅಟ್ಯಾಕ್ ಮಾಡ್ತಿದ್ದಾರೆ. ದೇವೇಗೌಡ ಕುಟುಂಬ ಮಠ ಹೊಡೆದ್ರೆ ನೀವೇ ಅಂತ ಹೇಳ್ತಿದ್ದಾರೆ, ಸ್ವಾಮೀಜಿ ಫೋನ್ ಟ್ಯಾಪಿಂಗ್ ಮಾಡಿದ್ರೆ ನೀವೇ ಅಂತಿದ್ದಾರೆ. ಹಾಗಾಗಿ ಅವರು ಆದರೆ DK ಶಿವಕುಮಾರ್ ಅವರು ಮಠವನ್ನು ಹೊಡೆಯಕ್ಕೆ ಹೋದ್ರು ಅಂತ ಇವ್ರಿಗೆ ಹೇಳಕ್ಕೆ ಇವ್ರಿಗೆ ಇವರು ಸರ್ಕಾರ ಬೀಳಿಸಿದ್ದು ಯಾರು BJPಯವ್ರ ಜೊತೆ ನೀವು ಹೋಗಿದ್ರು ಅಂತ ಹೇಳ್ತಾರೆ. ಆದರೆ HD ಕುಮಾರಸ್ವಾಮಿ DK ಶಿವಕುಮಾರ್ ಮೇಲೆ ಮಠದ ವಿಚಾರವಾಗಿ ಯಾವುದೇ ರೀತಿ ಆರೋಪ ಮಾಡೋಕ್ಕೆ ಅವ್ರ ಹತ್ರ ಈಗ ಮೆಟೀರಿಯಲ್ ಇಲ್ಲ. ಹಂಗಾಗಿ ಅವರು ಸಿದ್ದರಾಮಯ್ಯನವರ ಏನು ಧರ್ಮಸ್ಥಳದಲ್ಲಿ ನೇಚರ್ ಕ್ಯೂರ್ಗೆ ಹೋಗಿದ್ದನ್ನು ಅಲ್ಲಿ ನೀವು ಸರ್ಕಾರವನ್ನು ಮುಗಿಸ್ತಾನೆ ಹೇಳಿದ್ರಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಯಾರು ಮದ್ದು ಹೊರದಾರ ಅಂತೇಳಿ ಅಲ್ಲಿ ಇಶ್ಯೂಸ್ ಡೈವರ್ಟ್ ಕೂಡ ಆಗ್ತಿರುವಂಥದ್ದು. ಸದ್ಯ ಬಹುಶಃ ಇದು ಸ್ವಾಮೀಜಿಯವ್ರು ನನಗನ್ಸುತ್ತೆ ಎಲ್ಲರೂ ಭಕ್ತರ ಆದ ಕಾರಣಕ್ಕಾಗಿ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಅನ್ಸುತ್ತೆ. ಯಾವುದೇ ಪಕ್ಷ ಮಾತಾಡಲ್ಲ ಅಂತ ನನ್ನ ಯಾರಿಗೆ ನೆಗೆಟಿವ್ ಯಾರಿಗೆ ಪಾಸಿಟಿವ್ ಆಗುತ್ತೆ ಅನ್ನುವಂಥದ್ದನ್ನ ಚುನಾವಣೆ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾರು ಪ್ರಭಾವಿಗಳು, ಯಾರು ಒಕ್ಕಲಿಗ ಕೋಟೆಯನ್ನ ಈ ಬಾರಿ ಭದ್ರ ಮಾಡಿಕೊಂಡ್ರು ಲೋಕಸಭೆ ಎಲೆಕ್ಷನ್ ಅಲ್ಲಿ ಅನ್ನುವಂಥ
ಅನ್ನುವಂಥದ್ದನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.